ಹೌದು, ಡೊನಾಲ್ಡ್ ಟ್ರಂಪ್ ಹುಚ್ಚುಚ್ಚರಂಗೆ ಆಡ್ತಿದ್ದಾರೆ. ಅಂದರೆ ಒಂದು ದೇಶದ ನಾಯಕನ ಬಗ್ಗೆ ನಾವು ಹಿಂಗೆ ಮಾತಾಡ್ತಿದ್ದೀವಿ, ಸತ್ಯ ಹೇಳ್ತಾ ಇದ್ದೀವಿ ಅಷ್ಟೇ. ಮೀಡಿಯಾಗೊಂದು ರಿಸ್ಟ್ರಿಕ್ಷನ್ ಇರುತ್ತೆ, ಫ್ರೆಂಡ್ಲಿ ನೇಷನ್ ನಾಯಕರುಗಳ ಬಗ್ಗೆ ಅಪಮಾನಕಾರಿಯಾಗಿ ನಾವು ಅಪಮಾನ ಮಾಡ್ತಾ ಇಲ್ಲ, ಇದ್ದಿದ್ದಂಗೆ ಹೇಳ್ತಾ ಇದ್ದೀವಿ ಅಷ್ಟೇ. ಇನ್ನು 3 ವರ್ಷ ಆದಮೇಲೆ ಅಮೆರಿಕದಲ್ಲಿ ಎಲೆಕ್ಷನ್ ಆಗತ್ತೆ ರೀ, ಅಮೆರಿಕದ ಜನ ಸೋಲಿಸ್ತಾರೆ ಆ ಮನುಷ್ಯನ. ಇನ್ನೊಬ್ಬ ನಾಯಕ ತಲೆ ಸರಿ ಇರೋ ಇನ್ನೊಬ್ಬ ನಾಯಕ ಬರ್ಬೋದಲ್ಲಿ. ಆದರೆ ಇರಾನಿಗೆ ಹಂಗಲ್ಲ. ಖಮೇನಿ ಸರ್ವಾಧಿಕಾರಿ, ಸುಪ್ರೀಂ ಲೀಡರ್ ಕಂಟಿನ್ಯೂ ಅಲ್ವಾ? ಈ ಖಮೇನಿ ಮಗ ಸರ್ವಾಧಿಕಾರಿ, ಹಿಲ್ ಕಂಟಿನ್ಯೂ ಟಿಲ್ ಹಿ ಡೈಸ್. ಅಲ್ಲಿ ನಡೆಯುವ ಹ್ಯೂಮನ್ ರೈಟ್ಸ್ ವೈಲೇಷನ್ ಬಗ್ಗೆ ಪ್ರಪಂಚದ ಒಂದು ರೆಸ್ಪಾನ್ಸಿಬಿಲಿಟಿ ಇರೋದಿಲ್ವಾ? ಖಂಡಿತವಾಗ್ಲೂ. ಆ ರೆಸ್ಪಾನ್ಸಿಬಿಲಿಟಿ ಹೆಂಗೆ? ನಾನು ಇರಾನಿನ ಅಂದರೆ ರಿಲಿಜಿಯಸ್ ಸರ್ವಾಧಿಕಾರಿ ಅಂತ ಮಾತ್ರ ಹೇಳ್ತಾ ಇಲ್ಲ, ಎನಿ ಸರ್ವಾಧಿಕಾರಿ ರೀ. ಸಾಯೋ ತನಕ ಅವರು ಅಧಿಕಾರ ನಡೆಸ್ಕೊಂಡಿರ್ತಾರೆ, ಸಾಯೋ ತನಕ ತಮ್ಮ ದೇಶದ ಜನರಿಗೆ ಹಿಂಸೆ ಕೊಟ್ಟುಕೊಂಡು. ಸದ್ದಾಮ್ ಹುಸೇನು ನಾಟ್ ಎ ರಿಲಿಜಿಯಸ್ ಲೀಡರ್, 15 ಲಕ್ಷ ಕುರ್ದ್ಸನ್ನ ಕೊಂದ ಆ ಮನುಷ್ಯ. ಇರಾಕಿನ ಮೇಲೆ ಅಮೆರಿಕದ ದಾಳಿಯನ್ನು ನಾನು ಖಂಡಿಸ್ತಾ ಆ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಂತ ಸದ್ದಾಮ್ ಹುಸೇನ್ ಮಾಡಿದ ನರಮೇಧವನ್ನು ನಾವು ಬೆಂಬಲಿಸಬಾರ್ದು, ಖಂಡಿತವಾಗ್ಲೂ ಬೆಂಬಲಿಸಬಾರ್ದು. ಇರಾಕ್ ಮೇಲೆ ಅಮೆರಿಕ ಮಾಡಿದ್ದು ಅನ್ಜಸ್ಟಿಫೈಯಬಲ್ ವಾರ್, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತ. ಅದರ ಅರ್ಥ 15 ಲಕ್ಷ ಕುರ್ದ್ಸ್ ಜನಸಂಖ್ಯೆಯನ್ನು ಸದ್ದಾಮ್ ಹುಸೇನ್ ವೈಪೌಟ್ ಮಾಡಿ ಹಾಕಿದ್ನಲ್ಲ, ವಿ ಶುಡ್ ನಾಟ್ ಜಸ್ಟಿಫೈ ಇಟ್. ಖಂಡಿತವಾಗ್ಲೂ ಜಸ್ಟಿಫೈ ಮಾಡಬಾರ್ದು. ಹೆಂಗೆ ಪ್ರಪಂಚ ಹೆಂಗೆ ರಿಯಾಕ್ಟ್ ಮಾಡಬೇಕು? ಈಗ ನಾನೇನು ಹೇಳ್ತಾ ಇದ್ದೀನಿ, ದಿಸ್ ಇಸ್ ಅ ವೆರಿ ಸೀರಿಯಸ್ ಥಿಂಗ್. ಈಗ ಅವ್ರು ಏನು ಮಾಡಿದ್ದಾರೆ, ಇವರ ಒಂದು ಹುಚ್ಚಾಟದಿಂದ ಏನು ನಡೀತಿದೆ, ಇವರ ಒಂದು ಟಾಕ್ಸ್ ನಡೀತಾ ಇತ್ತು ಮಸ್ಕಟ್ಟಲ್ಲಿ. ಅಮೆರಿಕ ಮತ್ತು ಇರಾನ್ ಮಧ್ಯದಲ್ಲಿ ಮಾತುಕತೆ ನಡೀತಿತ್ತು. ಹೌದು. ಆ ಒಂದು ಕವರಲ್ಲೇ ಅಟ್ಯಾಕ್ ಮಾಡಿಬಿಟ್ರು ಇವ್ರನ್ನ. ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದಿದ್ರೆ, ಶಾಂತಿಯುತವಾಗಿ ಇದನ್ನು ಪರಿಹಾರ ಮಾಡಬೇಕು ಅಂತ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದಿದ್ದರೆ, ನೀವು ಅದ್ರ ಜೊತೆ ಕಂಟಿನ್ಯೂ ಮಾಡಬೇಕಿತ್ತು. ಇದು ಒಂದೇ ಅಲ್ಲ, ನಾನು ಇವರಿಬ್ಬರದು ತಪ್ಪು ಇನ್ನೂ ಒಂದು ಹೇಳ್ತೀನಿ. ಇಸ್ರೇಲ್ ಮತ್ತು ಅಮೆರಿಕ ತಪ್ಪು ನಾನು ಇನ್ನೂ ಒಂದು ಹೇಳ್ತೀನಿ. ಜೂನ್ 2025 ಲಾಸ್ಟ್ ಇಯರ್ 12 days ವಾರ್ ಏನು ನಡೀತಲ್ಲ, ಸೇಮ್ ಅದೇ ರೀತಿಯಲ್ಲಿ ಮಾತುಕತೆ ನಡೆಯೋ ಟೈಮಲ್ಲೇ ಇಸ್ರೇಲ್ ಅಟ್ಯಾಕ್ ಮಾಡ್ತು ಅವರ ಮೇಲೆ. 12 ದಿನದ ವಾರ್ ಏನು ನಡೀತು. ಲೆಟಸ್ ನೋಡಿ, ನಮ್ಮ ಕಣ್ಣೆದುರುಗಡೆ ಕಾಣಿಸೋ ಅಂಥದ್ದು ಸುಳ್ಳಾಗ್ಬೋದು, ಬಟ್ ಪ್ಯಾಟರ್ನ್ಸ್ ನೆವರ್ ಲೈ. ಇದು ಒಂದು ಪ್ಯಾಟರ್ನ್ಸ್ ಅಂತ ಹೇಳ್ಬಿಟ್ಟು ಏನು ನಡೀತಾ ಇದೆಯಲ್ಲ, ಈ ಪ್ಯಾಟರ್ನ್ಸಿಂದ ಗೊತ್ತಾಗ್ತಿದೆ ಇದು ಇವತ್ತು ಪ್ಲ್ಯಾನ್ ಆಗಿರೋದಲ್ಲ, ತುಂಬ ಮುಂಚೆ ಪ್ಲ್ಯಾನ್ ಆಗಿರೋವಂಥದ್ದು. ಒಂದು ಅಫ್ಕೋರ್ಸ್ ಡೆತ್ ಟು ಇಸ್ರೇಲ್ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾರೆ, ಇರಾನ್ಗೆ ನ್ಯೂಕ್ಲಿಯರ್ ವೆಪನ್ಸ್ ಬಂತು ಅಂತ ಹೇಳಿದ್ರೆ ನಾವು ಸರ್ವನಾಶ ಆಗ್ತೀವಿ ಅಂತ ಅವ್ರು ಹೇಳ್ತಾರೆ. ದಿಸ್ ಈಸ್ ನಾಟ್ ದಿ ಓನ್ಲಿ ವೇ ಟು ಫಿನಿಶ್ ಆಫ್ ಎವ್ರಿಥಿಂಗ್. ಯಾಕಂತ ಹೇಳಿದ್ರೆ ನಾವೆಲ್ಲಿ ಕೂತಿದ್ದೀವಿ, ನಮ್ಮ ಒಂದು ಮದರ್ಲ್ಯಾಂಡಲ್ಲಿ ಕೂತ್ಕೊಂಡು ನಾವು ಇಂಡಿಯಾದಿಂದ ನಾವು ಮಾತಾಡ್ಬೇಕಂತ ಹೇಳಿದ್ರೆ, ಯು ಟಾಕ್ ಇಟ್ ಔಟ್. ನಮ್ಮ ಲಿಪ್ತ ನೀತಿ ಅದೇನೇನೆ, ಸೈಡ್ ತೊಗೋಬೇಕು, ಸೈಡ್ ತೊಗೋಬಾರ್ದು, ದ್ಯಾಟ್ಸ್ ನಾಟ್ ಡಿಬೇಟೇಬಲ್ ಹಿಯರ್. ಬಿಕಾಸ್ ನಮ್ಮ ಒಂದು ಪೊಸಿಷನ್ ಏನಿದೆ, ಆ ಪೊಸಿಷನ್ ಇವತ್ತು ಕ್ಲಿಯರ್ ಆಗಿದೆ. ಪ್ರಾಬಬ್ಲಿ ಅದರಿಂದಾನೇ ನಮ್ಮ ಒಂದು ಆಯಿಲ್ ಟ್ಯಾಂಕರ್ಸ್ ಏನಿದೆ ಇಲ್ಲ, ಇಂಡಿಯನ್ ಫ್ಲಾಗ್ ಹಾಕ್ಕೊಂಡು ಯಾವ ಆಯಿಲ್ ಟ್ಯಾಂಕರ್ಸ್ ಸ್ಟ್ರೇಟ್ ಆಫ್ ಹರ್ಮೂಸಿಂದ ಬರ್ತಾ ಇದೆ ಅದನ್ನೆಲ್ಲನೂ ಅವರು ಅಲೋ ಮಾಡಿದ್ದಾರೆ. ಕಮಿಂಗ್ ಟು ದ ಹ್ಯೂಮನ್ ರೈಟ್ಸ್ ವೈಲೇಷನ್, ಒಂದು ಆರ್ಗನೈಸೇಷನ್ ತುಂಬ ತಮಾಷೆ ಆಗಿಬಿಟ್ಟಿದೆ ಅಜಿತ್ ಅವರೇ ಇವತ್ತು. ಅದಕ್ಕೆ ಯುನೈಟೆಡ್ ನೇಷನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇವತ್ತು ಯುನೈಟೆಡ್ ನೇಷನ್ಸ್ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಯುನೈಟೆಡ್ ನೇಷನ್ಸ್ ಮಾತು ಕೇಳಲ್ಲ. ತಮಾಷೆಗೆ ಒಂದು ಮಾತು ಹೇಳ್ತೀನಿ. ಲಾಸ್ಟ್ ಇಯರ್ ಅನಿಸುತ್ತೆ, ನಾನು ಅಕ್ಟೋಬರಲ್ಲೋ ಯಾವಾಗಲೂ ಒಂದು ರಿಪೋರ್ಟ್ ಓದ್ತಾ ಇದೆ. ಅದರಲ್ಲಿ ಎವ್ರಿ ಇಯರ್ ಯುನೈಟೆಡ್ ನೇಷನ್ಸ್ ಕ್ರಿಯೇಟ್ಸ್ ಅರೌಂಡ್ 14,000 ರಿಪೋರ್ಟ್ಸ್. ಆ್ಯಂಡ್ ಯುನೈಟೆಡ್ ನೇಷನ್ಸ್ ಆ 14,000 ರಿಪೋರ್ಟಲ್ಲಿ ಒಂದನ್ನು ಯುನೈಟೆಡ್ ನೇಷನ್ಸೇ ಓದಲ್ಲ. ಮತ್ತೇನು ಕ್ರಿಯೇಟ್ ಮಾಡ್ತಿದ್ದೀರಾ? ಆ ಪರಿಸ್ಥಿತಿ ಬಂದಿದೆ ಇವತ್ತು. ಅದು ಕ್ರಿಯೇಟ್ ಆಗಿದ್ದ ರೀಸನ್ ಏನು, ಅಂಡ್ ಯಾವ ಟೈಮಲ್ಲಿ ಕ್ರಿಯೇಟ್ ಆಯಿತು? 1945 ವರ್ಲ್ಡ್ ವಾರ್, ಅದಕ್ಕಿಂತ ದೊಡ್ಡದು ಒಂದು ನ್ಯೂಕ್ಲಿಯರ್ ಅಟ್ಯಾಕ್ ಆದಮೇಲೆ. ಆ್ಯಂಡ್ ಡ್ಮಿಟ್ರಿ ಮೆಡ್ವೆಡೇವ್, ರಷ್ಯನ್ ಪ್ರೈಮ್ ಮಿನಿಸ್ಟರ್, ಒಂದು ಮಾತು ಹೇಳಿದರು, ಈ ವಾರ್ ಏನಾದರೂ ಹೀಗೆ ಕಂಟಿನ್ಯೂ ಆಗಿ, ಇಫ್ ದಿಸ್ ಗೋಸ್ ಅಹೆಡ್, ಅಕಸ್ಮಾತ್ ಏನಾದರೂ ಇದು ನ್ಯೂಕ್ಲಿಯರ್ ಫ್ಲ್ಯಾಶ್ ಪಾಯಿಂಟ್ಗೆ ಬಂತು ಅಂತ ಹೇಳಿದ್ರೆ, ಹಿರೋಶಿಮಾ ಮತ್ತು ನಾಗಸಾಕಿಲಿ ಏನು ನಡೀತಲ್ಲ, ಇಟ್ ವಿಲ್ ಬಿ ಎ ಚೈಲ್ಡ್ಸ್ ಪ್ಲೇ ಅಂತ. ಲಾಸ್ಟ್ ವೀಕ್ ಡ್ಮಿಟ್ರಿ ಮೆಡ್ವೆಡೇವ್, ರಷ್ಯನ್ ಪ್ರೈಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಇದು. ಆ್ಯಂಡ್ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಇಟ್ ವಿಲ್ ಬಿ ಎ ಚೈಲ್ಡ್ಸ್ ಪ್ಲೇ. ಯಾಕಂತ ಹೇಳಿದ್ರೆ ಅವರ ಸ್ಟಾಕ್ ಪೈಲ್ ಆಗ್ಬೋದು. ಈ ಒಂದು ಯುದ್ಧಗಳೇನಿರುತ್ತಲ್ಲ ಇವು ಕಂಟಿನ್ಯೂ ಆಗ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ವರ್ಲ್ಡ್ ಡಿವೈಡ್ ಆಗೇ ಆಗುತ್ತೆ. ಕಾರಣ ಎಕನಾಮಿಕಲಿ ಎಲ್ಲರೂ ಹಿಂದೆ ಹೋಗ್ತಾರೆ. ಆ್ಯಂಡ್ ದೆನ್ ಇದು ಸರ್ವೈವಲ್ ಪ್ರಶ್ನೆ ಬಂದ್ಬಿಡುತ್ತೆ. ದೆನ್ ಇಟ್ ವಿಲ್ ಬಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಆ್ಯಂಡ್ ಈಗ ಏನಾದರೂ ವಾರ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಲೆವೆಲ್ಗೆ ಹೋಗ್ಬಿಡ್ತು, ಆ ಕಾನ್ಫ್ಲಿಕ್ಟ್ ಝೋನ್ ಏನಿದೆ ಅದರಿಂದ ಸ್ಪೈರಲ್ ಔಟ್ ಆಯಿತು ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಎ ನ್ಯೂಕ್ಲಿಯರ್ ಫ್ಲ್ಯಾಶ್ ಪಾಯಿಂಟ್. ರಷ್ಯಾ ಆ್ಯಂಡ್ ಚೈನಾ ವಿಲ್ ಡೆಫಿನೆಟ್ಲಿ ಎಂಟರ್. ಲೆಟ್ಸ್ ನಾಟ್ ಮಿಸ್ಟೇಕ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಇದು ಆಗೇ ಆಗುತ್ತೆ. ಸೊ ಇಟ್ಸ್ ಹೈ ಟೈಮ್. ಯಾರು ಇವತ್ತು ಗ್ಲೋಬಲ್ ಲೀಡರ್ ಅಂತ ಅಂದರೆ ದ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ನಾವು ಯಾರನ್ನ ಕರಿತೀವಿ, ಡೊನಾಲ್ಡ್ ಟ್ರಂಪ್, ಹೈ ಟೈಮ್ ಹಿ ಶುಡ್ ರಿಯಲೈಸ್ ದಿಸ್
ರಿಯಲೈಸ್ಡ್ ಇಟ್ ಅಂತ ದೇ ಶುಡ್ ಸ್ಟೇಟ್ಮೆಂಟ್ಸ್ ಬರ್ತಿರೋದು ಪ್ರಾಬಬ್ಲಿ ಅದೇ ಡೈರೆಕ್ಷನಿಗೆ ಹೋಗ್ತಿದೆ. ಮೇ ಬಿ ಇನ್ ಅ ವೀಕ್ ಆರ್ 10 days ದಿ ಶುಡ್ ಎಂಡ್. ಸೀಸ್ ಫೈರ್ ಈಗ ಯಾರು ಪ್ರಪೋಸ್ ಮಾಡ್ತಾರೆ, ಜನರಲಿ ನಾವು ಲಾಸ್ಟ್ ಇಯರ್ ಜೂನಲ್ಲಿ ಏನಾಯಿತು ಆವಾಗಲೂ ಹಂಗೆ ಅಂದ್ಕೊಂಡಿದ್ವಿ ಇದು ತುಂಬ ದಿನ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಬಟ್ ದೆನ್ ಸಮ್ ಸೆನ್ಸ್ ಪ್ರಿವೇಲ್ಡ್ ಆವಾಗ. ಸೊ ಅವಾಗ ಏನಾಯಿತು, ಒಂದು ಸೀಸ್ ಫೈರ್. ಈಗ ಯಾರು ಫಸ್ಟ್ ಸೀಸ್ ಫೈರ್ ಅನ್ನೋಂಥ ವರ್ಡ್ ಹೇಳ್ತಾರೆ ಅಂತ ಇನ್ನೊಬ್ರು ಕಾಯ್ತಾ ಇದ್ದಾರೆ. ಇರಾನ್ ಕಾಂಟ್ ಸಸ್ಟೈನ್, ಲೆಟ್ ಮಿ ಬಿ ವೆರಿ ಕ್ಲಿಯರ್. ನಿಮ್ಮ ಹತ್ರ 10,000 ಮಿಸೈಲ್ ಇರ್ಬೋದು, ಬಟ್ ನಿಮ್ಮ ಲಾಂಚರ್ಸ್ನ ಪ್ರತಿದಿನ ಡೆಸ್ಟ್ರಾಯ್ ಮಾಡ್ತಿದ್ದಾರೆ ಅವರು. ಆ್ಯಂಡ್ ನಿಮ್ಮ ದೇಶಕ್ಕೆ ಏನಾಗ್ತಿದೆ, ಆ್ಯಸಿಡ್ ಮಳೆ ಬರ್ತಾ ಇದೆ. ಅಫ್ಕೋರ್ಸ್ ನೀವು ಬೇರೆ ಕಡೆಗೆ ನೀವು ಇದು ಮಾಡಿದ್ದೀರಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.